ಇವತ್ತು ಸಂಜೆ ಒಳಗೆ ಎಲ್ಲಾ ಲೆಕ್ಕನೂ ಚುಕ್ತ ಆಗ್ಬೇಕು. ಇಲ್ಲ, ಲೆಕ್ಕಗಳು ಸಿದ್ಧವಾಗಿದೆ. ನಾನೇ ಸ್ವತಃ ನೋಡಿದೀನಿ. ನಾಳೆ ಬೆಳಗ್ಗೆ ಬಂದ ತಕ್ಷಣ ಮೊದಲು ಆ ಕೆಲಸನೇ ಮಾಡ್ತೀನಿ. ಏನು ಎದುರು ಮಾತಾಡ್ತಾ ಇದೀಯಾ? ಇನ್ನು ಮುಂದೆ ಲೆಕ್ಕಗಳನ್ನ ದಿಗುನೇ ನೋಡ್ಕೋತಾನೆ. ಲೆಕ್ಕಗಳನ್ನ ತಕ್ಷಣ ಒಪ್ಸು ಅಂತ ದಿಗು ಕೇಳ್ತಿದ್ದಾನೆ. ಮೊದ್ಲ ಕೆಲ್ಸ ಮಾಡು. ವಿಗ್ರಹ ತರ ನಿಂತ್ಕೋಬೇಡ, ಹೊರಡು. ನಾಳೆ ನೋಡ್ತೀನಿ ಅಂತ ಹೇಳಕ್ ಎಷ್ಟು ಧೈರ್ಯ ನಿನ್ಗೆ? ದಿಗಂಬರ್ ರಾವ್ ನಿನ್ನ ಯಜಮಾನ ಅದ್ ನೆನ್ಪಿದ್ಯಾ ಇಲ್ವಾ? ಸಂತೆಗ್ ಹೋಗಿ ತಕ್ಷಣ ಆ ಲೆಕ್ಕಗಳ ಕಥೆ ಏನು ಅಂತ ನೋಡು. ಹೊರಡೋ. ದಿಗು, ಕಂದ, ನೀನು ಕೋಪ ನನಗ ಅರ್ಥ ಆಗತ್ತೆ. ನೀನು ಸರಿಯಾದ ಕೆಲ್ಸನೇ ಮಾಡಿದ್ಯಾ ದಿಗು. ನಮ್ಮ ವ್ಯಾಪಾರನ ನಾವೇ ನೋಡ್ಕೋಬೇಕು. ನೀನ್ ಮೊದ್ಲು ಲೆಕ್ಕಗಳನ್ನ ನೋಡ್ಕೊಂಡು ಆಮೇಲೆ ಪ್ರಶ್ನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ನಿನಗೆ ನನ್ನ ಮೇಲೆ ತುಂಬಾ ಕೋಪ ಇದೆ ಅಂತ ನನಗ್ ಗೊತ್ತು. ಆ ಕೋಪನ ಕೆಲಸದವ್ರ ಮೇಲೆ ಯಾಕೆ ತೋರಿಸ್ತಿದ್ಯಾ? ಅಯ್ಯೋ ಇಲ್ಲಮ್ಮ, ನೋಡು, ನನ್ ಕೊನೆ ಉಸಿರಿರೋವರೆಗೂ ನಿನ್ ಮೇಲೆ ನನಗೆ ಕೋಪ ಬರೋದಿಲ್ಲ. ನೀನ್ ಏನ್ ಕೆಲಸ ಮಾಡಿದ್ರು ನನ್ ಒಳ್ಳೇದಕ್ಕೆ ಮಾಡ್ತೀಯಮ್ಮ, ಅದ್ ನನಗ್ ಗೊತ್ತು. ಆದ್ರೆ ನನಗ್ ಒಂದ್ ವಿಷಯದಲ್ಲಿ ನೋವಾಗಿದೆ. ನನ್ ಮದ್ವೆ ಬಗ್ಗೆ ನಮ್ ಕುಟುಂಬದಲ್ಲಿರೋರ್ ಎಲ್ರಿಗೂ ಗೊತ್ತು, ಆದ್ರೆ ನನಗ್ ಮಾತ್ರ ಗೊತ್ತಿಲ್ಲ. ಈಗ ತಾನೇ ವಿನಾಯಕ ರಾವ್ ಹೇಳ್ದ, ಯಾಕೆ ಮುಚ್ಚಿಟ್ಟಮ್ಮ? ದಿಗು, ಅದು ಈ ಮದ್ವೆ ನಾಗೋಜಿ ಬಾಬಾ ಅವರ ನಿರ್ಧಾರ. ನಾಗೋಜಿ ಬಾಬಾ ಅವರ ಮಾತು ನಮ್ಮ ಕುಟುಂಬಕ್ಕೆ ಶಿಲಾಶಾಸನ ಅಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಈ ಸಂಬಂಧ ನಮ್ಮನೇಲಿ ಯಾರೊಬ್ಬರಿಗೂ ಇಷ್ಟ ಇಲ್ಲ. ಆ ಪಕ್ಕದ ಊರಿನ ಹುಡುಗಿ ಸಕ್ಕುಯಿಂದ ನಮ್ಮೆಲ್ಲರ ಮಧ್ಯೆ ಮನಸ್ತಾಪ ಬರುತ್ತೆ. ಅವಳು ಪಾಂಡುರಂಗನ ಭಕ್ತೆ ಅಂತ ತಾನೆ? ಹೌದು ದಿಗು. ಅದಕ್ಕೆ ಈ ವಿಷಯ ನಿನಗೆ ಹೇಗೆ ಹೇಳೋದು ಅಂತ ಅರ್ಥ ಆಗದೆ ಹೇಳಿಲ್ಲ. ದಿಗು, ನಿನಗ್ ಗೊತ್ತು, ನೀನಂದ್ರೆ ನನಗಿಷ್ಟಿಷ್ಟ ಅಂತ. ನೀನು ನನ್ನ ವಂಶೋದ್ಧಾರಕ. ನಿನಗೆ ಹೀಗೆ ಕಷ್ಟ ಕೊಡ್ತಿರೋದಕ್ಕೆ ನನ್ನ ಮನಸ್ಸು ತುಂಬಾ... ಅಮ್ಮ, ನನಗೆಷ್ಟೇ ಕಷ್ಟ ಆದ್ರೂ ಸರಿ, ನಾನ್ ಕನ್ಸಲ್ ಕೂಡ ನಿನ್ ಮಾತನ್ ಮೀರಲ್ಲಮ್ಮ. ಅಮ್ಮ, ನೀನ್ ಏನ್ ಹೇಳಿದ್ರು ನಾನು ಕೇಳ್ತೀನಿ. ನೀನ್ ಸಮುದ್ರಕ್ಕೆ ಹಾರು ಅಂದ್ರೂ ನಾನು ಆರ್ತೀನಮ್ಮ. ನೀನ್ ಕೇಳಿದ್ರೆ ನಾನು ತಲೆ ಕತ್ತರಿಸಿ ನಿನ್ ಪಾದದ ಹತ್ರ ಇಡ್ತೀನಿ. ಅಷ್ಟ್ ಮಾತ್ರ ಅಲ್ಲಮ್ಮ, ನಿನಗೋಸ್ಕರ ಇನ್ನೊಬ್ರು ತಲೆ ಕತ್ತರಿಸೋದು ಕೂಡ ನಾನು ಸಿದ್ಧವಾಗಿದ್ದೀನಿ. ನಿನ್ನ ನೋಡ್ತಿದ್ರೆ ಹೆಮ್ಮೆ ಆಗ್ತಿದೆ. ನೀನ್ ಹೀಗೆ ಅಂತೀಯ ಅಂತ ನನಗೆ ಗೊತ್ತಿತ್ತು. ಆದ್ರೆ ಆ ಹುಡುಗಿ ಸಕ್ಕು, ಅವಳಿಂದ ನಿನ್ಗೆ ಯಾವ ತೊಂದ್ರೆನೂ ಬರಲ್ಲಮ್ಮ. ಒಂದ್ ವೇಳೆ ಅವಳು ನಿನ್ ವಿರುದ್ಧ ನಡ್ಕೊಂಡ್ರೆ, ನೀನ್ ಹೇಳ್ದಾಗೇನಾದ್ರೂ ಕೇಳಲಿಲ್ಲ ಅಂದ್ರೆ ಅವಳನ್ನ ನಾವು ದಾರಿಗೆ ತರೋಣ. ನಿನ್ನ ಆಜ್ಞೆ ಪಾಲಿಸ್ಲಿಲ್ಲ ಅಂದ್ರೆ ನಾನು ನನ್ನ ಹೆಂಡತಿ ಅಂತ ಕೂಡ ನೋಡಲ್ಲ. ಸಕ್ಕು, ಎಲ್ಲಿದ್ಯಾ ಸಕ್ಕು? ತಿನ್ನಮ್ಮ. ನೀನಿನ್ನೂ ಇಲ್ಲೇ ಇದ್ಯಾ? ಇಲ್ಲೇ ಇದೀನ್ ದೊಡ್ಡಮ್ಮ. ಇಂದು ಬಿಂದು ಇಬ್ರನ್ನು ಕಳಿಸ್ಬಿಟ್ಟೆ. ಅವರಿಬ್ರು ನಮ್ಮ ಮಾವನವ್ರಿಗೆ ಊಟ ಮಾಡಿಸ್ಬಿಟ್ಟು ಬರ್ತಾರೆ. ನಾನ್ ಹೇಗ್ ಹೋಗ್ಲಿ ಹೇಳಿ? ನಾಳೆ ನಮ್ ಸಕ್ಕು ಮದ್ವೆ ಅಲ್ವಾ? ನೀನ್ ಮದ್ವೆ ಹಾಳ್ ಮಾಡದೆ ಇರೋ ಹಾಗೆ ನಾನ್ ಇಲ್ಲೇ ಇದ್ದು ಕಾವಲ್ ಕಾಯ್ಬೇಕಲ್ವಾ? ಈಗೇನಂದೆ? ಏನಿಲ್ಲ, ಅದು ಈ ಸಮಯದಲ್ಲಿ ಉಮಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಮಗಳ ಮದ್ವೆಗ್ ತಾಯಿ ಇರ್ಬೇಕಲ್ವಾ? ಇವಳಿಗ ಅದೃಷ್ಟ ಇಲ್ಲ. ಇವಳ ಮದ್ವೆಗೆ ಅವ್ರ ಅಮ್ಮನೂ ಇಲ್ಲ, ಅವ್ರ ಅಪ್ಪ ಕೂಡ ಇಲ್ಲ. ನೀವ್ ಸಂಕಟ ಪಡ್ತಿರೋದು ಇದನ್ನ ನೆನ್ಸ್ಕೊಂಡೆ ಅಲ್ವಾ? ಹೇಗೆ ಏನ್ ಮಾಡ್ಬೇಕು ಅಂತ ಹೇಳಕ್ಕೆ ಯಾರಾದ್ರೂ ಇರ್ಬೇಕಲ್ವಾ?
ದೊಡ್ಡಮ್ಮ ನಿಮ್ ಮೊಮ್ಮಗಳು ಜಮೀನ್ದಾರರಿಗೆ ಹೆಂಡತಿ ಆಗ್ತಿದ್ದಾಳೆ. ಇವಳು ಆ ಮನೆ ಸೊಸೆ ಆದ್ರೆ ದಿನಾ ಮೃಷ್ಟಾನ್ನ ಭೋಜನ ಮಾಡಬಹುದು. ಯಾಕೆ ನಮ್ ಊಟಕ್ಕೇನಾದ್ರೂ ಕಮ್ಮಿ ಇದ್ಯಾ? ಅದಕ್ಕೆ ಸಕ್ಕು ಊಟ ಮಾಡ್ತಾ ಇಲ್ವಾ? ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ತೀಯ. ಆ ನೀನ್ ಅವಳಿಗೆ ಒಳ್ಳೇದ್ ಬಯಸೋದಾದ್ರೆ ಸಕ್ಕು ತಿನ್ನು, ಅಷ್ಟ್ ಮಾತ್ರ ಹೇಳು. ಸಕ್ಕು, ಆವಾಗ್ಲಿಂದ ನೋಡ್ತಾ ಇದ್ದೀನಿ ನೀನ್ ತುಂಬಾ ಸುಸ್ತಾಗಿದ್ಯಾ. ಊಟ ಮಾಡಿ ನೀನ್ 2 ದಿನ ಆಯ್ತು ಸಕ್ಕು. ನೀನ್ ಹಠಮಾರಿತನ ಬಿಟ್ಬಿಡು. ಹಾಲು ಅನ್ನ ತಂದಿದ್ದೀನಿ, ತೃಪ್ತಿಯಾಗಿ ತಿನ್ನು. ಅಜ್ಜಿ ಇನ್ನೊಂದಿನಕ್ಕಾದ್ರೆ ಪಾಂಡುರಂಗ ಬಂದ್ಬಿಡ್ತಾನೆ, ಆಮೇಲೆ ತಿಂತೀನಿ. ಇಲ್ ನೋಡು ಸಕು, ನೀನ್ ಅಜ್ಜಿ ಮಾತ್ ಕೇಳಿ ಊಟ ಮಾಡು. ಹಠ ಮಾಡ್ಬೇಡ. ಪ್ರೀತಿಯಿಂದ ಕೊಡ್ತಿದಾರೆ, ತಿನ್ನು. ಮದ್ವೆ ಆದ್ಮೇಲೆ ಅತ್ತೆ ಮನೆಗ್ ಹೋಗ್ಬಿಡ್ತೀಯ ಅಲ್ವಾ? ಅದಕ್ಕೆ ನಾನ್ ಹೇಳ್ತಿರೋದು, ತವ್ರ ಮನೇಲಿ ಇದು ಕೊನೆ ಊಟ ಅನ್ಕೊಂಡು ಸಂತೋಷವಾಗಿ ತಿನ್ನು. ಅಷ್ಟೇ ಅಲ್ವಾ ದೊಡ್ಡಮ್ಮ? ನಿಮ್ ಮನ್ಸಲ್ಲಿರೋ ಮಾತ್ನ ನಾನ್ ಹೇಳ್ದೆ ಅಲ್ವಾ? ಸತ್ಯಭಾಮ, ನೀನ್ ಯಾಕೆ ಸುಮ್ನೆ ಅವಳನ್ನ ಹೀಗ್ ರೇಗಿಸ್ತಿದ್ಯಾ? ಆ 2 ದಿನದಿಂದ ಊಟ ಮಾಡಿಲ್ಲ, ತಿನ್ನು, ಅಷ್ಟ್ ಮಾತ್ರ ಹೇಳು. ನಾನ್ ಹೇಳ್ತಿರೋದೇನಾದ್ರೂ ಸುಳ್ಳ? ಈಗ ನಡೆಯೋದನ್ನೇ ನಾನ್ ಹೇಳಿದ್ದು. ನಿಮ್ಗೆ ಯಾಕಷ್ಟು ಕೋಪ ಬರ್ತಿದೆ? ನನ್ ಮನ್ಸಲ್ಲಿ ಒಂದೇ ಯೋಚನೆ, ಸಕುಗ್ ಮದ್ವೆ ಆದ್ಮೇಲೆ ಆಶೀರ್ವಾದ ಮಾಡೋಕೆ ನಾಳೆ ಆದ್ರೂ ಅವ್ರ ಅಪ್ಪ ಅಮ್ಮ ಇಲ್ಲಿಗ್ ಬರ್ತಾರೋ ಇಲ್ವೋ. ಮತ್ತೆ ಅದೇ ಮಾತಾಡ್ತೀಯಾ? ಈ ಮದ್ವೆ ಖಂಡಿತ ಆಗತ್ತೆ ಅಂತ ನೀನ್ ಇನ್ನು ಕನ್ಸ್ ಕಾಣ್ತಿದ್ಯಾ? ಪಾಂಡುರಂಗ ನೋಡ್ಕೊಂಡ್ ಸುಮ್ನೆ ಇರಲ್ಲ, ಏನಾದ್ರೂ ಒಂದ್ ಮಾಡೇ ಮಾಡ್ತಾನೆ, ನಂಗ ನಂಬಿಕೆ ಇದೆ. ನೀನ್ ಬಾಯಿ ಸುಮ್ನೆ ಇರಲ್ಲ ಅಂದ್ರೆ ಈ ಮದ್ವೆ ಆಗಲ್ಲ ಆಗಲ್ಲ ಅಂತ ಜಪ ಮಾಡು. ಸಕ್ಕು, ಕೂತ್ಕೊಮ್ಮ, ಕೂತ್ಕೋ, ಕೂತ್ಕೋ ಸಕ್ಕು. ಸಕ್ಕು, ನೀನ್ ನನ್ ಮಾತ್ ಕೇಳ್ತೀಯಲ್ವಾ? ನಾನ್ ನಿನ್ ಮಾತ್ಗೆ ಬೆಲೆ ಕೊಟ್ಟೆ. 2 ದಿನಗಳಿಂದ ನೀನೇನೂ ತಿಂದಿಲ್ಲ. ನಾಳೆ ಪಾಂಡುರಂಗ ಗುಡಿಗ್ ಬರ್ತಿದ್ದಾನೆ. ನಾಳೆ ಮುಕ್ಕೋಟಿ ಏಕಾದಶಿ, ನಿಂಗೆ ಶಕ್ತಿ ಬರ್ಬೇಕಲ್ವಾ? ತಿನ್ನಮ್ಮ. ನೋಡು, ನಾನು ಹಾಲು ಅನ್ನ ತಂದಿದ್ದೀನಿ. ನಾನು ನನ್ನ ಕೈಯಾರೆ ತಿನ್ನಿಸ್ತೀನಿ, ತಿನ್ನು. ಬೇಡ ಅಂತ ಹೇಳ್ಬೇಡ ತಾಯಿ, ತಿನ್ನಮ್ಮ, ತಿನ್ನು. ಇಲ್ ನೋಡು ಸಕು, ತವ್ರ ಮನೇಲಿ ಇದು ಕೊನೆ ಊಟ ಅನ್ಕೊಂಡ್ ಸಂತೋಷವಾಗಿ ತಿನ್ನು. ಮದ್ವೆ ಆದ್ಮೇಲೆ ಅತ್ತೆ ಮನೆಗೆ ಹೊರಟೋಗ್ತೀಯ ಅಲ್ವಾ? ಅಜ್ಜಿ ಅಜ್ಜಿ, ನಾನ್ ನಿನಗ್ ತುಂಬಾ ನೋವು ಕೊಡ್ತಿದ್ದೀನಲ್ವಾ? ಇಲ್ಲ ತಾಯಿ, ಖಂಡಿತ ಇಲ್ಲ. ಮೊಮ್ಮಗಳು ಎಷ್ಟೇ ತಪ್ಪು ಮಾಡಿದ್ರು ಅಜ್ಜಿ ಮನಸ್ಸಿಗೆ ನೋವು ಆಗಲ್ಲ. ನೀನು ನನ್ನ ಪ್ರಾಣ. ತಿನ್ನಮ್ಮ, ತಿನ್ನು. ನನ್ ಬಂಗಾರ.